ನನಗೆ ಹೀಗೆ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಆದರೆ ಇಷ್ಟು ದೊಡ್ಡದಾಗಿ ಪ್ರೋಗ್ರಾಮ್ ಮಾಡ್ತೀರಾ ಅಂತ ನಂಗೆ ಗೊತ್ತಿರಲಿಲ್ಲ. ನಾನು ಒಪ್ಕೊಂಡೆ. ಇನ್ವಿಟೇಷನ್ ನೋಡುವಾಗ ಇಲ್ಲಿ ನಮ್ಮ ಚಂದನ ಮೇಡಮ್ ಅವರು, ನಮ್ಮ ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲರದ್ದು ಹೆಸರು ನೋಡಿ ನಾನು ಅಯ್ಯೋ, ನಾನು ಇವ್ರ ಮಧ್ಯದಲ್ಲಿ ಹೋಗಿ ಮಾತಾಡ್ಬೇಕಲ್ಲ ಅಂತ ಆಯ್ತು. ಇವ್ರಿರುವಾಗ ನಮ್ದೇನು ಮಾತು ಅಂತ ನಮ್ಗೆ ಅನಿಸ್ತು. ಈಗ ಕಾನೂನು ಬಗ್ಗೆ ಮಾತಾಡಬೇಕು ಅಂತ ನನಗೆ ಹೇಳಿದ್ದಾರೆ. ಆದರೆ ನಾವು ಸ್ಟೇಷನ್ಗೆ ಬರುವಾಗ ನಾವು ಎಲ್ಲರನ್ನ ನೋಡ್ತೀವಿ, ಎಲ್ಲರೂ ಕಾನೂನನ್ನ ತಿಳ್ಕೊಂಡೇ ಬಂದಿರ್ತಾರೆ. ನಮ್ಗೆ ಹೇಳ್ತಾರೆ ಈ ತರ ಮಾಡ್ಬೇಕು, ಈ ತರ ಮಾಡ್ಬೇಕು ಅಂತ ನಮ್ಗೆ ನೀವೆಲ್ಲ ಹೇಳ್ಕೊಡ್ತೀರಾ. ಅಂಥದ್ರಲ್ಲಿ ನಿಮಗೆ ಕಾನೂನು ಬಗ್ಗೆ ನಾವು ಎಲ್ಲ ಹೇಳ್ಬೇಕಂತ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ರೂ ನಮ್ಗೆ ಮಹಿಳೆಯರಿಗೆ ಇರುವ ಹಕ್ಕು, ನಮಗೆ ಇರುವ ಹಕ್ಕನ್ನು ನಾವು ಯೋಚಿಸ್ಕೊಂಡ್ರೆ, ನಾವು ಆ ಹಕ್ಕನ್ನು ಉಪಯೋಗಿಸ್ಕೊಂಡ್ರೆ ಆತ್ಮಸ್ಥೈರ್ಯದಿಂದ ನಾವು ಒಂದು ಸಮಾಜದಲ್ಲಿ ಬದುಕಬಹುದು ಅಂತ ಹೇಳ್ತೀನಿ. ಹಾಗೆ ಭಾರತದ ಸಂವಿಧಾನವು ಮಹಿಳೆಯರಿಗೆ ಸಮಾನತೆ, ಶಿಕ್ಷಣ, ಉದ್ಯೋಗ ಮತ್ತು ಜೀವನ ಸ್ವಾತಂತ್ರ್ಯ ಮತ್ತು ಗೌರವಯುತವಾಗಿ ನಾವು ಹೇಗೆ ಬದುಕಬಹುದು ಅಂತ ಅನ್ನೋದನ್ನ ನಮ್ಮ ಸಂವಿಧಾನದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದು ಆರ್ಟಿಕಲ್ 14, 15 ಮತ್ತು 21 ಅಲ್ಲಿ ಚೆನ್ನಾಗಿ ಇದು ಮಾಡಿದ್ದಾರೆ. ಅಂದ್ರೆ ನಾವು ಎಲ್ಲಿ ಬೇಕಿದ್ರೂ ಹೇಗೆ ಬೇಕಾದ್ರೂ ಜೀವನ ಮಾಡಬಹುದು. ಯಾರು ನಮಗೆ ಹೇಳೋಂಗಿಲ್ಲ ನೀವು ಯಾಕೆ ಇಲ್ಲಿ ಮನೆ ಕಟ್ಟಿದ್ದೀರಾ, ಯಾಕೆ ಇಲ್ಲಿ ನಿಮ್ಗೆ, ಅಂದ್ರೆ ನಮ್ಮ ಜಾಗ ಆಗಿರ್ಬೇಕು, ನಾವು ಎಲ್ಲಿ ಬೇಕಿದ್ರೂ ಜೀವನ ಮಾಡಬಹುದು. ಹಾಗೆ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ನಾವು ಉದ್ಯೋಗ ಮಾಡಬಹುದು. ಎಲ್ಲಾ ಕ್ಷೇತ್ರದಲ್ಲೂ ನೀವು ಯಾಕೆ ಆ ಕೆಲಸಕ್ಕೆ ಹೋಗಿದ್ದೀರಾ, ಈ ಕೆಲಸಕ್ಕೆ ಹೋಗಿದ್ದೀರಾ ಅಂತ ಯಾರೂ ಕೇಳೋಂಗಿಲ್ಲ. ಹಾಗೆ ನಾವು ಶಿಕ್ಷಣ ಕೂಡ ಯಾವ ರೀತಿಯ ಎಷ್ಟು ಬೇಕಿದ್ರೂ ಓದ್ಬೋದು, ಯಾವ ಓದನ್ನು ಬೇಕಿದ್ರೂ ಓದ್ಬೋದು. ವಿವಿಧ ರೀತಿಯ ಓದುಗಳು ಇವೆ. ಅದನ್ನೆಲ್ಲದರಲ್ಲೂ ನಾವು ಬೇಕಿದ್ರೆ ನಾವು ಓದ್ಬಿಟ್ಟು ನಾವು ಒಳ್ಳೆ ಉದ್ಯೋಗಕ್ಕೆ ಹೋಗ್ಬೋದು. ಯಾರು ಕೂಡ ನಮ್ಮ ಹಕ್ಕನ್ನ ಕಸಿದುಕೊಳ್ಳುವಂತೆ ಇಲ್ಲ. ಹಾಗೆ ನಮಗೆ ಸ್ವಾತಂತ್ರ್ಯದ ಹಕ್ಕನ್ನು ಕೂಡ ಕೊಟ್ಟಿದ್ದಾರೆ. ಹಾಗಿರುವಾಗ ನಾವು ಮಹಿಳೆಯರು ಪುರುಷರಂತೆ ನಾವು ಸಮಾನರು ಕೂಡ. ಸಮಾಜದಲ್ಲಿ ಪುರುಷರಿಗೆ ಎಷ್ಟು ಸಮಾನತೆ ಇದೆ ಅಷ್ಟೇ ಕೂಡ ನಮಗೂ ಸಹ ಸಮಾನತೆ ಕೊಟ್ಟಿದ್ದಾರೆ. ಹಾಗಿರುವಾಗ ನಮ್ಮ ಹಕ್ಕನ್ನು ನಾವು ಉಪಯೋಗಿಸ್ಕೊಂಡು, ಅಂದ್ರೆ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ನಾವು ಸಮಾಜದಲ್ಲಿ ಮುಂದೆ ಬರಬೇಕು. ಹಾಗೆ ದೌರ್ಜನ್ಯ ಅಂತ ಅಂತೀವಿ ನಾವು. ಸುಮಾರಿಗೆ ನೋಡ್ತೀವಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡುವಾಗ ಆದಷ್ಟು ಸುಮಾರಿಗೆ ಸುಳ್ಳು ಕಂಪ್ಲೇಂಟ್ಗಳೇ ಇರ್ತವೆ. ಅಂದ್ರೆ ನಾನು ಎಲ್ಲಾ ಸುಳ್ಳು ಅಂತ ಹೇಳಲ್ಲ, ಆದಷ್ಟು ಸುಮಾರಿಗೆ ನಾವು ವಿಚಾರಣೆ ಮಾಡಿ ನೋಡಿದಾಗ ಸುಮಾರಿಗೆ ಸುಳ್ಳು ಕಂಪ್ಲೇಂಟ್ಗಳ ಆಗ್ತದೆ. ಅದು ಆಗ್ಬಾರ್ದು ಅಂತ ಕಾನೂನು ಎಲ್ಲರಿಗೆ ಗೊತ್ತು. ಯಾರು ಬೇಕಿದ್ರು ಎಂತ ಸಂದರ್ಭದಲ್ಲಿ ಕೂಡ ಮಹಿಳೆ ಆಗ್ಲಿ ಪುರುಷರು ಆಗ್ಲಿ ಕಂಪ್ಲೇಂಟ್ ಕೊಡ್ಬೋದು. ಆದ್ರೆ ನಾವು ಕಾನೂನನ್ನ ದುರುಪಯೋಗ ಪಡಿಸ್ಕೋಬಾರ್ದು. ನಮಗೆ ಯಾವಾಗ ಕಂಪ್ಲೇಂಟ್ ಕೊಡಬೇಕು ಅದನ್ನ ನೋಡ್ಬಿಟ್ಟು, ಸುಮ್ಮನೆ ಮನೇಲಿ ಒಂಚೂರು ಚಿಕ್ಕ ಪುಟ್ಟ ಜಗಳ ಆಗ್ತದೆ, ಅವರೇ ನೈಟಿನ ಎಲ್ಲ ಅರ್ದು ಬಿಟ್ಟು ಬಂದು ಸ್ಟೇಷನಿಗೆ ಬರುವಂಥದ್ದು, ಅಥವಾ ಮನೆಯಲ್ಲಿ ಗಂಡನೋ ಮಕ್ಕಳು ಅಥವಾ ಯಾರಾದರೂ ಅಕ್ಕಪಕ್ಕದಲ್ಲಿ ಜಗಳ ಆಗುವಾಗ ನೈಟಿ ಅರ್ಧೋಗಿರ್ಬೋದು. ಆ ಥರ ಅದನ್ನೇ ಹಾಗೇನೆ ನಾವು ಸ್ಟೇಷನಿಗೆ ಬರಬೇಕು ಅಂತ ಇಲ್ಲ. ಯಾಕಂದ್ರೆ ಸ್ಟೇಷನ್ ಅಲ್ಲಿ ನಾವು ಮನೆಯಲ್ಲಿ ನಾವು ಎಲ್ಲರನ್ನ ಒಂದೇ, ಈಗ ಗಂಡ ಮಕ್ಕಳ ಜೊತೆ ಮಧ್ಯದಲ್ಲಿ ಇರುವಾಗ ನಾವು ಧರಿಸುವ ಬಟ್ಟೆಗೂ ಹೊರಗಡೆ ನಾವು ಸಮಾಜಕ್ಕೆ ಬರುವಾಗ ಧರಿಸುವ ಬಟ್ಟೆಗೂ ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ಅಕಸ್ಮಾತ್ ಆ ತರ ಏನಾದ್ರೂ ಸಂದರ್ಭ ಬಂದ್ರೆ ಆ ನೈಟಿನ ಚೇಂಜ್ ಮಾಡ್ಕೊಳ್ಳಿ. ಅದನ್ನ ಒಂದು ಕವರ್ ಮಾಡ್ಕೊಂಡು ನಮ್ಮ ಮನೆಗೆ ಸ್ಟೇಷನ್ಗೆ ತನ್ನಿ. ನಮ್ಗೆ ನೋಡಿ ಈ ತರ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ತೋರಿಸ್ಬಿಟ್ಟು ಒಂದು ಕಂಪ್ಲೇಂಟ್ ನಾವು ಲಾಡ್ಜ್ ಮಾಡಬಹುದು. ಮತ್ತೆ ಮನೆಯಲ್ಲಿ ಚಿಕ್ಕ ಪುಟ್ಟದಕ್ಕೆಲ್ಲ ನಾವು ಕಂಪ್ಲೇಂಟ್ ಅಂತ ಬಂದ್ರೆ ಅದು ನಮಗೆ ಸಾಲ್ವ್ ಆಗೋದಕ್ಕಿಂತ, ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಬರಬಾರ್ದು ಅಂತ ಹೇಳಲ್ಲ, ನಮಗೆ ಕಂಪ್ಲೇಂಟ್ ಅದರಲ್ಲಿ ಸಾಲ್ವ್ ಆಗೋದಕ್ಕಿಂತ ದ್ವೇಷಗಳು ಜಾಸ್ತಿ ಆಗ್ತವೆ. ಮತ್ತೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರಲ್ವಾ, ಇನ್ನು ನೋಡಿ ನಾನು ಏನು ಕಲಿಸ್ತೀನಿ ಅಂತ ಅಲ್ಲೇ ಸ್ಟೇಷನಲ್ಲೇ ಮಾತಾಡೋರು ಇರ್ತಾರೆ. ಅಂದ್ರೆ ನಿಮಗೇನು ಮಾಡಕ್ಕಾಗಲ್ವಾ ಅಂತಾನೂ ಕೇಳ್ತಾರೆ ಕೆಲವರು. ಮಾಡಕ್ಕಾಗಲ್ಲ ಅಂತಲ್ಲ, ನಾವು ಒಂದ್ಸಲ ಕೇಸ್ ಮಾಡಿದ ಮೇಲೆ ನಾವು ಆ ಒಂದು ಫ್ಯಾಮಿಲಿಯಲ್ಲಿ ಪುನಃ ನಾವು ಹೋಗಿ ಒಂದು ಗಂಡ ಹೆಂಡತಿ ಅಂತ ಅಂದಮೇಲೆ ಪುನಃ ಹೋಗಿ ನಾವು ಅಲ್ಲಿ ಜೀವನ ಮಾಡೋದು ತುಂಬಾ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಆದಷ್ಟು ನಾವೇನ್ ಮಾಡ್ಬೇಕು ಅಂತಂದ್ರೆ ಇಂಥ ಸಂದರ್ಭದಲ್ಲಿ ಇದು ಪಂಚಾಯಿತಿ ಥ್ರೂ ಅಲ್ಲಿ, ಅಥವಾ ಈಗ ಮುಸ್ಲಿಮ್ಸರಿಗೆ ಆದ್ರೆ ನಮ್ಮ ಈ ಮಸೀದಿಯಲ್ಲಿ ಅಥವಾ
ಮುಖಂಡರುಗಳು, ಅಲ್ಲಿ ಊರಿನ ಮುಖಂಡರುಗಳನ್ನ ಎಲ್ಲ ಕರೆಸ್ಬಿಟ್ಟು ಅಥವಾ ನಮ್ಮ ಪಂಚಾಯಿತಿ ಥ್ರೂ ಅಲ್ಲಿ ಒಂದು ಸ್ವಲ್ಪ ಮಾತಾಡಿ ಆ ಒಂದು ಎಂತ ಪ್ರಾಬ್ಲಮ್ ಇದೆ ಅದನ್ನ ಬಗೆಹರಿಸ್ಕೊಂಡು ಅಕಸ್ಮಾತ್ ಅಲ್ಲಿ ಆಗ್ಲಿಲ್ಲ ಅಂತಂದ್ರೆ ನಾವು ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ರೆ ಉತ್ತಮ. ಆದ್ರೆ ನೀವು ತಪ್ಪು ತಿಳ್ಕೊಬೇಡಿ, ಪೊಲೀಸ್ ಸ್ಟೇಷನ್ಗೆ ಬರಬಾರ್ದಾ ಅಂತ. ಏನು ಇಲ್ಲ, ಬರ್ಬೋದು. ಆದ್ರೆ ಕೆಲವರಿಗೆ ನಾನು ಇದುವರೆಗೂ ಪೊಲೀಸ್ ಸ್ಟೇಷನ್ಗೆ ಹತ್ತಿಲ್ಲ ಮೇಡಮ್, ಇವಾಗ ನಾನು ಹತ್ತಿಸ್ಬಿಟ್ರು ಅಂತ ಅಂದ್ರೆ ತುಂಬಾ ದ್ವೇಷ ಬರುತ್ತೆ. ಆ ತರ ಆಗ್ಬಾರ್ದು. ಆ ದ್ವೇಷಕ್ಕಿಂತ ನಾವು ಪ್ರೀತಿಯಿಂದ ಸ್ವಲ್ಪ ಒಂದು 4 ಮಾತು, ಒಳ್ಳೆ ಮಾತಿಂದ ನಾವು ಮುನ್ನಡೆದ್ರೆ ಆ ಜೀವನ ಇನ್ನೂ ಚೆನ್ನಾಗಿರುತ್ತೆ, ಆ ಕುಟುಂಬ ತುಂಬಾ ಚೆನ್ನಾಗಿರುತ್ತೆ ಅಂತ ನಂದೊಂದು ಅನಿಸಿಕೆ. ಮತ್ತೆ ಮಹಿಳೆಯರು ಕೆಲಸ ಮಾಡುವ ಸ್ಥಳದಲ್ಲಿ ಒಂದೊಂದು ಕಮಿಟಿ ಅಂತ ಒಂದು ಮಾಡಬೇಕು ಅಂತ ಒಂದು ಆರ್ಡರ್ ಇದೆ, ಆದೇಶನೇ ಇದೆ. ಹಾಗೆ ಅಲ್ಲಿದು ಕಮಿಟಿ, ಅದು ಆ ಸಂಸ್ಥೆದು ಒಂದು ಜವಾಬ್ದಾರಿ ಕೂಡ. ಅಂತ ಸಂದರ್ಭದಲ್ಲಿ ನಾವು ಎಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ ಅದು ಮಾನಸಿಕವಾಗಿ ಆಗಲಿ, ದೈಹಿಕವಾಗಲಿ, ಅಥವಾ ಇದು ಲೈಂಗಿಕ ದೌರ್ಜನ್ಯ ಆಗಲಿ, ಯಾವುದೇ ರೀತಿಯಲ್ಲಿ ತೊಂದರೆ ಆದರೂ ಕೂಡ, ಚಿಕ್ಕ ಪುಟ್ಟದಾದ್ರೂ ಆಗಲಿ, ಫಸ್ಟ್ ನಾವು ಆ ಸಂಸ್ಥೆಯಲ್ಲಿ ನಾವು ಇದನ್ನ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರೆ ಉತ್ತಮ. ಅವರು ಅದನ್ನ ನೋಡ್ತಾರೆ. ನಾವು ಅಕಸ್ಮಾತ್ ನೆಕ್ಸ್ಟ್ ಅಲ್ಲಿ ಆಗ್ಲಿಲ್ಲ, ನಂಗೆ ಕೊಡಕ್ಕಾಗಲ್ಲ ಅಲ್ಲಿ ಅಂತ ಆದ್ರೆ ಪೊಲೀಸ್ ಸ್ಟೇಷನ್ಗೆ ಬಂದ್ರೆ ನಿಮ್ಮ ಹೆಸರನ್ನ ನಾವು ಗೌಪ್ಯದಲ್ಲಿ ಇಡ್ತೀವಿ. ಅಂದ್ರೆ ನಿಮ್ಮ ಬಗ್ಗೆ ಆ ವಿಚಾರವನ್ನ ನಾವು ಗೌಪ್ಯದಲ್ಲಿ ಇಟ್ಬಿಟ್ಟು ಅದಕ್ಕೇನು ಕ್ರಮ ತಗೋಬೇಕು ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ. ಹಾಗೆ ಯಾರಿಗೆ ಪನಿಷ್ಮೆಂಟ್ ಆಗಬೇಕು ಅವರಿಗೆ ನಾವು ಪನಿಷ್ಮೆಂಟ್ ಮಾಡಿಸ್ತೀವಿ. ಮತ್ತೆ ಈಗ ಸುಮಾರಿಗೆ ಹೆಣ್ಮಕ್ಳು 18 ವರ್ಷ ಆಗೋದೇ ತಡ, 1 ತಿಂಗಳಲ್ಲಿ ಮನೆ ಬಿಟ್ಟು ಹೋಗ್ಬಿಡ್ತಾರೆ. ನಾವು ಸುಮಾರಿಗೆ ಕೇಸಸ್ ನೋಡ್ತೀವಿ. ಹಾಗಿರುವಾಗ 18 ವರ್ಷ ಆದ ತಕ್ಷಣ ಮದುವೆ ಆಗಿ ಹೋಗ್ಬೇಕಂತೇನಿಲ್ಲ. ಇಲ್ಲಿ ಹೆಣ್ಮಕ್ಳು ಚಿಕ್ಕವರು ಕಡಿಮೆ ಆದ್ರೂ ಸಹ ತಾಯಂದಿರಿಗೆ ಹೇಳ್ತಾ ಇರೋದು, ಅಕಸ್ಮಾತ್ ಆಗಿದ್ದು ಆಗೋಯ್ತು, ಲಾಸ್ಟಿಗೆ ಅವ್ರು ನಿಮ್ಮ ಹತ್ರ ಬರ್ತಾರೆ. ಈಗ ನಮ್ಮ ಮಕ್ಕಳಾದ್ರೂ ಅಷ್ಟೇ, ಮತ್ತೆ ನಮ್ಮ ಹತ್ರ ಬರ್ತಾರೆ. ಆವಾಗ ಫಸ್ಟ್ ನಾವು ಮಾಡಬೇಕಾಗಿದ್ದು 18 ವರ್ಷ ತುಂಬಿದ ಮೇಲೆ ಮದುವೆ ಆಗ್ಬೋದಲ್ವಾ. ಆದ್ರೆ ಸುಮ್ಮನೆ ಹಾಗೆ ಹೋಗಿರ್ತಾರೆ, ಒಂದು ಚಿಕ್ಕ ದೇವಸ್ಥಾನದಲ್ಲಿ ಎಲ್ಲಾದ್ರೂ ಮದುವೆ ಆಗಿರ್ತಾರೆ. ಅದ್ರ ಜೊತೆಗೆ ನಮ್ಮ ಮನೆಗೆ ವಾಪಸ್ ಬಂದ ಮೇಲೆ ಅವ್ರನ್ನ ನಾವು ಸೇರಿಸ್ಕೊಂಡ ಮೇಲೆ ಅವ್ರಿಗೊಂದು ರಿಜಿಸ್ಟರ್ ಮಾಡಿಸಿ, ಮದುವೆದು ಒಂದು ರಿಜಿಸ್ಟರ್ ಮಾಡಿಸಿ. ಯಾಕಂತಂದ್ರೆ ಮುಂದಕ್ಕೆ ಅದು ತುಂಬಾ ನಮಗೆ ಉಪಯೋಗ ಆಗ್ತದೆ. ಇಲ್ಲ ಅಂದ್ರೆ ಅದ್ರದ್ದು ಬಗ್ಗೆನೇ ನಮಗೆ ಮತ್ತೆಂದ ಅಂದ್ರೆ ಸುಮಾರಿಗೆ ನಾವು ನೋಡ್ತೀವಿ, ಒಂದು 6 ತಿಂಗಳಲ್ಲೇ ಅವರು ಪುನಃ ಒಂದು ಕಂಪ್ಲೇಂಟ್ ತರ್ತಾರೆ, ಅಥವಾ ಒಂದು ಪ್ರೆಗ್ನೆನ್ಸಿ ಆಗಿರ್ತಾರೆ, ನನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಅಂತಾರೆ. ಆ ಟೈಮಲ್ಲಿ ನಮಗೂ ಸ್ವಲ್ಪ ಕಷ್ಟ ಆಗ್ತದೆ. ಒಂದು ರಿಜಿಸ್ಟರ್, ನನ್ಗೆ ಪ್ರೂಫ್ ಇಲ್ಲ ಅಂತ ಅಂತಾರೆ. ಏನು ಇಲ್ಲ, ಅದು ಮಕ್ಳು ಒಟ್ಟಿಗೆ ಗಂಡ ಹೆಂಡತಿ ಜೀವನ ಮಾಡಿದ್ದಾರೆ ಅಂತ ಅಂದ್ಮೇಲೆ ಅದೇ ಒಂದು ಪ್ರೂಫ್. ಅದಕ್ಕಿಂತ ಹೆಚ್ಚಾಗಿ ನಮಗೆ ಒಂದು ನೋಂದಣಿ ಮಾಡ್ಕೊಂಡ್ರೆ, ರಿಜಿಸ್ಟರ್, ಮ್ಯಾರೇಜ್ ನ ರಿಜಿಸ್ಟರ್ ಮಾಡ್ಕೊಂಡ್ರೆ ನಮಗೆ ಎಲ್ಲಾ ತರದಲ್ಲೂ ಕಾನೂನುಬದ್ಧವಾಗಿದ್ರೆ ತುಂಬಾ ಉತ್ತಮ ಅಂತ ನಾನು ಅನ್ಕೊಳ್ತೀನಿ. ಮತ್ತೆ ಎಲ್ಲಾ ಅಪರಾಧಕ್ಕೂ ಒಂದೊಂದು ಶಿಕ್ಷೆ ಆಗ್ತದೆ. ಅಂದ್ರೆ ಎಲ್ಲ ಅಪರಾಧಕ್ಕೂ ಒಂದು ಎಫ್ಐಆರ್ ಅಂತ ಮಾಡ್ಬೋದು. ಹಾಗೆ ಅದಕ್ಕೆ ಎಲ್ಲದಕ್ಕೂ ಒಂದೊಂದು ಅಪರಾಧಕ್ಕೂ ಒಂದೊಂದು ತರ ಶಿಕ್ಷೆ ಅಂತ ಇರ್ತದೆ. ಆ ಒಂದು ಅಪರಾಧಕ್ಕೆ ಒಂದೇ ಶಿಕ್ಷೆ. ಕೆಲವರು ಒಂದು ಮನೇಲಿ ಗಲಾಟೆ ಆದಾಗ ಒಂದು ತಾಯಿ ಕಂಪ್ಲೇಂಟ್ ಕೊಡ್ತಾರೆ, ಪುನಃ ಬಂದು ಹೆಂಡತಿನೂ ಕಂಪ್ಲೇಂಟ್ ಕೊಡ್ತಾರೆ. ಈಗ ಒಂದು ಪುರುಷ ಮನೇಲಿ ಗಲಾಟೆ ಮಾಡಿದ್ರು ಅಂತ. ಹಾಗೆ ಆಗಲ್ಲ. ಒಂದು ಅಪರಾಧಕ್ಕೆ, ನಾನು ಕಾನೂನು ಪ್ರಕಾರ ಹೇಳೋದಾದ್ರೆ, ಒಂದು ಅಪರಾಧಕ್ಕೆ ಒಂದೇ ಶಿಕ್ಷೆ, ಒಂದೇ ಕಂಪ್ಲೇಂಟ್. ಅದನ್ನ ನಾವು ಅದರಲ್ಲಿ ಏನೆಲ್ಲ ಆಗಿದೆ ಆ ಕಂಪ್ಲೇಂಟ್ ಅಲ್ಲಿ ಅಂತ ಹೇಳ್ಬಿಟ್ಟು ನಾವು ಮೆನ್ಷನ್ ಮಾಡಿಬಿಟ್ಟು ಅದನ್ನ ಎಫ್ಐಆರ್ ಮಾಡಬಹುದು. ಆದ್ರೆ ಎಲ್ಲದಕ್ಕೂ ಎಫ್ಐಆರ್ ಮುಖ್ಯ ಅಂತ ನಾವು ಭಾವಿಸಬಾರ್ದು. ಸ್ಟೇಷನ್ಗೆ ಕಂಪ್ಲೇಂಟ್ಗೆ ಬರ್ತಾರೆ, ಬಂದ್ಬಿಟ್ಟು ಏನಿಲ್ಲ ನನಗೆ ಎಫ್ಐಆರ್ ಮಾಡಬೇಕು, ಏನಿಲ್ಲ ನಾನು ಹೋಗಿ ಕೋರ್ಟಲ್ಲಿ ನೋಡ್ಕೋತೀನಿ. ಇಲ್ಲ, ಅದು ಮುಖ್ಯ ಅಲ್ಲ. ಕೋರ್ಟಲ್ಲಿ ನೋಡ್ಕೋಬಹುದು. ಇವತ್ತು ಕಂಪ್ಲೇಂಟ್ ಕೊಡ್ತಾರೆ, ನಮ್ಗೆ ಬೇಕೇ ಬೇಕು ಅಂತ ಎಫ್ಐಆರ್ ಮಾಡಿಸ್ಕೋತಾರೆ. ನಾಳೆ ಬೆಳಿಗ್ಗೆ ಬರ್ತಾರೆ, ನನಗೆ ನನ್ನ ಕಂಪ್ಲೇಂಟ್ ವಾಪಸ್ ತಗೊಳ್ತೀನಿ ಅಂತ ಅಂತಾರೆ. ಒಂದ್ಸಲ ನಾವು ಕಂಪ್ಯೂಟರ್ ಅಲ್ಲಿ ನಾವು ಫೀಡ್ ಮಾಡಿದ್ಮೇಲೆ ಆ ಎಫ್ಐಆರ್ ನ ನಾವು ವಾಪಸ್ ತಗೊಳಕ್ಕೆ ಆಗಲ್ಲ. ಅದರಲ್ಲಿ ನಾವು ಚಾರ್ಜ್ ಶೀಟ್ ಮಾಡಿಬಿಟ್ಟು ಕೋರ್ಟಿಗೆ ಕೊಟ್ಟ ಮೇಲೆ ಕೋರ್ಟ್ ಅಲ್ಲಿ ಅದು ಲಾಯರ್ಗಳ ಮುಖಾಂತರ ಜಡ್ಜ್ ಮುಂದೆ ಅದು ಪ್ರೊಸೀಡಿಂಗ್ ಹೋಗ್ತಾ ಇರ್ತದೆ. ಏನ್ ಮಾಡಬೇಕು ಅದು ಅಲ್ಲಿ ಆಗ್ತದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಫಸ್ಟ್ ಚಿಕ್ಕ ಪುಟ್ಟ ವಿಚಾರವನ್ನ ನಾವೇ ನಮ್ಮಲ್ಲೇ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ, ಅದೇ ಆಗ್ಲೇ ಹೇಳಿದೆ, ಇಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿ ಮುಖಂಡರುಗಳ ಮುಂದೆ ನಿಂತ್ಬಿಟ್ಟು ಆ ಕೇಸನ್ನ ನಾವು ಬಗೆಹರಿಸ್ಕೊಂಡ್ರೆ ತುಂಬಾ ಉತ್ತಮ. ಕೇಸ್ ಆದ ತಕ್ಷಣ ಏನು ನಮ್ಗೆ ತುಂಬಾ ಒಳ್ಳೇದಾಗಲ್ಲ. ಕೇಸ್ ಆಗೋದಕ್ಕಿಂತ ಮಾತುಕತೆಯಲ್ಲಿ ಬಗೆಹರಿಸ್ಕೊಳ್ಳೋದು ತುಂಬಾ ಉತ್ತಮ.
ಕೇಸ್ ಕಾನೂನು ಹೇಗೆ ಅಂತಂದ್ರೆ, ಈವನ್ ನಾವು ರಸ್ತೆಯಲ್ಲಿ ಉಗುಳಿದ್ರೆ ಅದಕ್ಕೂ ಒಂದು ಕಾನೂನು ಇದೆ. ನಾವು ಸೆಕ್ಷನ್ ಅಲ್ಲಿ ನಾವು ಚಾರ್ಜ್ ಶೀಟ್ ಮಾಡ್ಬೋದು. ಅಕಸ್ಮಾತ್ ರೋಡಲ್ಲಿ ಏನಾದ್ರೂ ಮಲಮೂತ್ರ ವಿಸರ್ಜನೆ ಮಾಡೋದಾಗ್ಲಿ, ಏನಾದ್ರೂ ಅವಾಚ್ಯ ಶಬ್ದಗಳಿಂದ ಬೈಯೋದಾಗ್ಲಿ, ಅದಕ್ಕೂ ಸಮೇತ ನಾವು ಕಾನೂನಲ್ಲಿ ಒಂದು ಶಿಕ್ಷೆ ಅಂತ ಇದೆ, ಅದಕ್ಕೆ ಫೈನ್ ಆಗ್ತದೆ. ಗೊತ್ತಾಯ್ತು. ಹಾಗಾಗಿ ನಾವು ಹೊರಗಡೆ ಎಲ್ಲ ಇಂಥ ಸೆಕ್ಷನ್ಗಳು ಜಾಸ್ತಿಯಾಗಿ ಹೊರಗಡೆ ರೋಡ್ ಇದು ಎಂತ ಭಾರಿ ಚೆನ್ನಾಗಿರುತ್ತೆ. ನಮ್ಮ ಇಂಡಿಯಾದಲ್ಲಿ ಮಾತ್ರ ಇಂಥ ಈ ಕಾನೂನನ್ನ ನಾವು ಜಾರಿಯಲ್ಲಿದೆ, ಆದರೆ ನಾವು ಕಾರ್ಯಗತ ಮಾಡ್ತಾ ಇಲ್ಲ. ಮತ್ತೆ ನಾವು ತಿಳ್ಕೋಬೇಕು, ಯಾವುದೇ ಒಂದು ಈಗ ಅಕ್ಕಪಕ್ಕದಲ್ಲಿ ಅಥವಾ ಮನೆಯಲ್ಲಿ ಜಗಳಗಳಾಗ್ತದೆ. ಜಗಳಗಳಾಗುವಾಗ ಒಂದೊಂದ್ಸಲ ತಳ್ಳಾಟ ಆಗುವಾಗ ಬಿದ್ದು ಸುಮಾರಿಗೆ ನಾವು ನೋಡ್ತೀವಿ, ಬಿದ್ದು ತಲೆಗೆ ತಾಗಿ ಸತ್ತೋಗೋರು ಜಾಸ್ತಿ ಇದೆ. ಅಕಸ್ಮಾತ್ ತಳ್ಳಾಟ ಆಗುವಾಗ ಏನು ಒಡೆದಿರಲ್ಲ, ಏನು ಇಲ್ಲ, ತಳ್ಳಾಟ ಆಗುವಾಗ ಬಿದ್ದು ಹೋಗಿ ಅವ್ರ ತಲೆಗೆ ತಾಗಿ ಗಾಯ ಆಗಿ ಅವರು ಸತ್ತೋಗ್ಬಿಟ್ರೆ ನಾವು ತಳ್ಳಾಟದಿಂದ ಅಷ್ಟಕ್ಕೆ ನಾವು ಆ ಕೇಸ್ನ ತಗೊಳ್ಳೋದಿಲ್ಲ. ಯೋಚನೆ ಇರಲಿ, ಅದನ್ನ ನಾವು ಮರ್ಡರ್ ಕೇಸ್ ಅಂತಾನೆ ನಾವು FIR ಮಾಡ್ತೀವಿ. ಅದಕ್ಕೋಸ್ಕರ ಈಗ ಅಕ್ಕಪಕ್ಕದಲ್ಲೇ ಆಗಲಿ ಮನೆಯಲ್ಲೇ ಆಗಲಿ ಜಗಳಗಳು ಆಗುವಾಗ ಆದಷ್ಟು ಸೂಕ್ಷ್ಮವಾಗಿ ಅದನ್ನ ಗಮನ ಹರಿಸ್ಬೇಕು. ಈಗ ತಂದೆ ಮಕ್ಕಳೇ ಜಗಳ ಮಾಡ್ತಾ ಇರ್ತಾರೆ. ಮಕ್ಕಳೆಲ್ಲಾದ್ರೂ ತಂದೆ ಕುಡ್ಕೊಂಡು ಬಂದಿರುವಾಗ ಸುಮಾರಿಗೆ ನಾವು ನೋಡ್ತೀವಿ, ಒಂದೊಂದು ಕೇಸ್ಗಳು ಬರುತ್ತೆ. ತಂದೆ ಮತ್ತೆ ಮಕ್ಕಳಿಗೆ ಜಗಳ ಆಗುವಾಗ ಅಥವಾ ತಂದೆ ಮತ್ತೆ ತಾಯಿಗೆ ಜಗಳ ಆಗುವಾಗ ಇದು ಬಿದ್ದು ಗಾಯ ಆಗಿ ಈ ತರ ಇದಾದ್ರೆ ಮರ್ಡರ್ ಕೇಸೇ ಫಿಕ್ಸ್ ಆಗ್ತದೆ. ಮತ್ತೆ ನಾವು ಅಕ್ಕಪಕ್ಕದಲ್ಲಿ ಗಲಾಟೆ ಆಗುವಾಗ ಕೂಡ ಇದೇ ರೀತಿ ಆಗ್ತದೆ. ಅದ್ರ ಜೊತೆಗೆ ನಾವು ಪ್ರಚೋದನೆ ಮಾಡ್ತೀವಿ. ಕೆಲವೊಂದು ತಾಯಿಯಂದ್ರನ್ನ ನಾವು ಸುಮಾರಿಗೆ ನೋಡ್ತೀವಿ, ಅವರಿಗೆ ಒಡಿ, ಕಲ್ ತಗೋ, ಕೋಲ್ ತಗೋ, ಅದು ಒಂದು ಪ್ರಚೋದನೆ. ಅವ್ರದ ಮೇಲೆ ಕೇಸ್ ಆಗೋದಲ್ಲದೆ ನಾವು ಈ ಪ್ರಚೋದನೆ ಯಾರು ಮಾಡಿದ್ರು, ತಾಯಿ ಆಗ್ಲಿ ತಂದೆ ಆಗ್ಲಿ ಯಾರು ಈ ತರ ಒಡಿಬಡಿ ಅಂತ ಹೇಳಿದ್ರು ಅವ್ರ ಮೇಲೆ ಕೂಡ ನಾವು ಕೇಸ್ ಮಾಡ್ತೀವಿ. ಅದಕ್ಕೋಸ್ಕರ ಆದಷ್ಟು ನೋಡ್ಬೇಕು, ತಳ್ಳಾಟ ನೂಕಾಟ ಏನಾದ್ರೂ ಗಲಾಟೆಗಳಾದ್ರೆ ನಾವು ಸಮಾಧಾನವಾಗಿ ಅವ್ರನ್ನ ಆ ಗಲಾಟೆನ ಚಿಕ್ಕದಾಗಿ ಮುಗಿಸ್ಲಿಕ್ಕೆ ನೋಡ್ಬೇಕು. ಮತ್ತೆ ಸುಮಾರಿಗೆ ನೋಡ್ತೀವಿ ನಾವು, ಅದೇ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಸುಳ್ಳು ಪುಕಾರಗಳು ತುಂಬಾ ಜಾಸ್ತಿ ಆಗ್ತದೆ. ಸುಳ್ಳು ಪುಕಾರಗಳು, ಸುಮ್ಮನೆ ಸುಳ್ಳು ಕಂಪ್ಲೇಂಟ್ ಬಂದು ಕೊಡ್ತಾರೆ. ವಿಚಾರಣೆ ಮಾಡಿ ನೋಡಿದಾಗ ಮತ್ತೆ ನಾವು ಒಂದು ಕಂಪ್ಲೇಂಟ್ ಅಂತ ಅಂದ್ರೆ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಕಾಲ್ ಡೀಟೇಲ್ಸ್ ಅಂತ ಹಿಡಿದು ಎಲ್ಲಾ ತರದಲ್ಲೂ ನಾವು ವಿಚಾರಣೆ ಮಾಡ್ತೀವಿ. ಒಂದೊಂದ್ಸಲ ಈಗ ಗಂಡ ಹೆಂಡತಿ ಜಗಳದಲ್ಲಿ ಹೆಂಡತಿ ಗಂಡನ ಮೇಲೆ, ಗಂಡನ ತಾಯಿ ಮೇಲೆ, ತಂದೆ ಮೇಲೆ, ಮೈದುನ ಮತ್ತೆ ನಾದಿನಿ ಮೇಲೆ ಎಲ್ಲ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆದ್ರೆ ಆ ವಿಚಾರದಲ್ಲಿ ಅವ್ರು ತಲೆನೇ ಹಾಕಿರಲ್ಲ. ಕೆಲವರು ಈ ಮೈದುನ ಮತ್ತೆ ಇದು ಅತ್ತೆ ಆಗ್ಲಿ ಯಾರು ಸಹ ಅದರಲ್ಲಿ ತಲೆ ಹಾಕಿರಲ್ಲ, ಸುಮ್ಮನೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಇದು ಆಗ್ಬಾರ್ದು. ಮತ್ತೆ ಲಾಸ್ಟ್ಗೆ ನಾವು ವಿಚಾರಣೆ ಮಾಡಿದಾಗ ಗೊತ್ತಾಗ್ತದೆ ಇವ್ರು ಇಲ್ಲಿ ಬಂದೇ ಇಲ್ಲ. ಮತ್ತೆ ಅವ್ರ ಕಾಲ್ ಡೀಟೇಲ್ಸ್ ಎಲ್ಲ ತೆಗಿತೀವಿ. ಯಾವ್ದಾದ್ರು ರೀತಿಯಲ್ಲಿ ನಾವು ವಿಚಾರಣೆ ಮಾಡಿದಾಗ ನಮಗೆ ಗೊತ್ತಾಗ್ತದೆ ಅವರು ಆ ಪ್ಲೇಸಿಗೆ ಬಂದಿಲ್ಲ ಅಂತ. ನಾವು ಆ ಪ್ಲೇಸಿಗೆ ಬರದ ಮೇಲೆ ಅವ್ರ ಮೇಲೆ ನಾವು ಕೇಸ್ ತಗೊಳ್ಳೋಂಗೇ ಇಲ್ಲ. ನಾವು 1000 ಹೇಳ್ತಾರೆ ಬಂದ್ಬಿಟ್ಟು ಕಂಪ್ಲೇಂಟ್ ಇಲ್ಲ, ನೀವು ತಗೊಂಡ ಕಂಪ್ಲೇಂಟ್ನೇ ತಗೋಬೇಕು ನೀವು, ಇಲ್ಲ ಹಾಗೆ ನಾವು ಅವ್ರ ಹೆಸರಲ್ಲಿ ಮೆನ್ಷನ್ ಮಾಡಬೇಕು ಅಂತ. ಆ ತರ ಆಗ್ಬಾರ್ದು. ಪೊಲೀಸ್ ಅವ್ರಿಗೂ ತೊಂದರೆ ಆಗ್ಬಾರ್ದು. ನೀವು ಸ್ವಲ್ಪ ನಮ್ ಜೊತೆ ಸಹಕಾರ ಕೊಡ್ಬೇಕು. ಯಾವುದು ತಪ್ಪಿದೆ ಅವ್ರಿಗೆ ಪನಿಷ್ಮೆಂಟ್ ಆಗ್ಲಿ. ಈ ಕಾಲದಲ್ಲೆಲ್ಲ ನಾವು ಮಾಡಿದ ತಪ್ಪನ್ನ ಅವಾಗವಲ್ಲಿ ದೇವ್ರು ನಮಗೆ ಕೊಡ್ತಾ ಇರ್ತಾರೆ. ಅಂತದ್ರಲ್ಲಿ ಅಷ್ಟು ದೊಡ್ಡ ಕಂಪ್ಲೇಂಟ್ ನಾವು ಒಂದು ಟೈಮಲ್ಲಿ ನೋಡಿದ್ವಿ. ಈ 498 ಅದೇ ಗಂಡ ಹೆಂಡತಿ ಕೇಸಲ್ಲಿ ಹೆಂಡತಿ ಗಂಡನ ಮೇಲೆ ಸುಮ್ಮನೆ ಕಂಪ್ಲೇಂಟ್ ಕೊಟ್ಬಿಟ್ಟು, ಸುಮ್ಮನೆ ಅಂತ ಎಲ್ಲಾ ಸುಮ್ಮನೆ ಕಂಪ್ಲೇಂಟ್ ಅಲ್ಲ, ಸುಮಾರಿಗೆ ನಿಜವಾಗ್ಲೂ ಇರುತ್ತೆ. ಆವಾಗ ನಾವು ಎಸ್ಕಾರ್ಟ್ ಡ್ಯೂಟಿಗೆ ಜೈಲಿಗೆ ಹೋದಾಗ ಈ ಮಳೆಗಾಲದ ಟೈಮಲ್ಲಿ ತುಂಬಾ ತಂದೆ ತಾಯಿಯಂದ್ರು ಪಾಪ ಜೈಲಲ್ಲಿ ಇರ್ತಾ ಇದ್ರು. ಅದು ವಯಸ್ಸಾದವರು. ಅದು ಎಷ್ಟೊಂದು ಅವ್ರದ್ದು ನರಳಾಟ ಅಂತಂದ್ರೆ ನಾವು ಅವ್ರನ್ನ ಸಪ್ರೇಟ್ ಆಗಿ ಬಿಟ್ಟಿದೀವಿ ಅಂತ ಅಂತಾರೆ. ಅವರು ನನ್ನ ಮಗ ಮತ್ತೆ ಸೊಸೆನ ಸಪ್ರೇಟ್ ಆಗಿ ಬಿಟ್ಟಿದೀವಿ, ಆದ್ರೂ ನಮ್ಮ ಮೇಲೆ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮಗಂದೊಂದ್ ಮೇಲೆ ಸಿಟ್ಟಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದು ಆವಾಗ ಏನಿತ್ತು ಅಂತಂದ್ರೆ ಈ ಗಂಡ ಹೆಂಡತಿ ಜಗಳದಲ್ಲಿ ಏನೇ ಕಂಪ್ಲೇಂಟ್ ಕೊಟ್ಟರು ಸಹ ನಾವು ತಗೋಬೇಕಾಗಿತ್ತು, ಪ್ಲಸ್ ಅವ್ರನ್ನ ಅರೆಸ್ಟ್ ಮಾಡ್ಬೇಕಾಗಿತ್ತು, ತಗೊಂಡೋಗಿ ಜೈಲಿಗೆ ಬಿಡ್ಬೇಕಾಗಿತ್ತು. ಈಗ ಹಾಗಿಲ್ಲ, ವಿಚಾರಣೆ ಮಾಡ್ಬೇಕಂತಾನೆ ಇದೆ, ನಾವು ಕೌನ್ಸಿಲಿಂಗ್ಗೆ ಕಳಿಸ್ಬೇಕಂತ ಇದೆ. ಸುಮ್ಮನೆ ತಂದ ತಕ್ಷಣ ನಾವು ಕಂಪ್ಲೇಂಟ್ ತಗೊಂಡು ಅತ್ತೆನ ಮಾವನ ಅಥವಾ ನಾದಿನಿನ ನಾವು ಜೈಲಿಗೆ ಕಳಿಸುವಂಗೆ ಇಲ್ಲ. ಬಂದ್ಬಿಟ್ಟು ನಮಗೆ ಸ್ಟೇಷನ್ ಅಲ್ಲಿ ಇಲ್ಲ ಅವ್ರನ್ನ ಜೈಲಿಗೆ ಹಾಕಿ ಅಂತ ಹೇಳುವಂಗ್ಲೂ ಇಲ್ಲ. ನಮಗೆ ಅದೊಂದು ಕಾನೂನಿದೆ. ಇವಾಗ ನಾವು ವಿಚಾರಣೆ ಮಾಡಬೇಕು. ಮತ್ತೆಂದ ಅದು ಯಾರ ಮೇಲೆ ನಾವು ಕೇಸ್ ತಗೋಬೇಕು ಅವ್ರ ಮೇಲೆ ಕೇಸ್ ತಗೊಂಡು ಮತ್ತೆಂದ ಅವ್ರನ್ನ ಜೈಲಿಗೆ ಹಾಕುವಂಥದ್ದು ಇಲ್ಲ.
ಯಾಕಂದ್ರೆ ತಪ್ಪು ಅನ್ನೋದು ಒಂದು ಮನೆಯಲ್ಲಿರುವಾಗ ನಂದು ತಪ್ಪಿರುತ್ತೆ, ನಮ್ಗೆ ಮನೆಯವ್ರದ್ದು ತಪ್ಪಿರುತ್ತೆ. ಹಾಗಿರುವಾಗ ಜೈಲಿಗೆ ಈಗ ಎಲ್ಲರನ್ನೂ ಹಾಕಿದ್ರು ಒಳ್ಳೇದೇ ಅಲ್ವಾ? ಈಗ ನನ್ನನ್ನು ಹಾಕ್ಬೇಕು, ನಂದು ತಪ್ಪಿರುತ್ತೆ. ಈಗ ಅವರು ಬಾಯಿ ತೋರಿಸಿರುವಾಗ ನಾನು ಬಾಯಿ ತೋರಿಸಿರ್ತೀನಿ, ಅವರು ಸ್ವಲ್ಪ ಏನಾದ್ರು ಕೈ ಮಾಡಿರುವಾಗ ನಾನು ಮಾಡಿರ್ತೀನಿ, ಅಕಸ್ಮಾತ್ ಮಾಡಿಲ್ಲದೂ ಇರ್ಬೋದು. ಹಾಗಾಗಿ ನಾವು ಒಬ್ಬರಿಗೇನೆ ಅದರಲ್ಲಿ ತೊಂದರೆ ಕೊಡಬಾರ್ದು. ಅದಕ್ಕೋಸ್ಕರ ಕಂಪ್ಲೇಂಟ್ ಕೊಡುವಾಗ ಸ್ವಲ್ಪ ನಾವು ಮಾತ್ರ ಅಲ್ಲ, ಇಲ್ಲಿ ಇರೋರು ಮಾತ್ರ ಅಲ್ಲ, ನಮ್ಮ ಫ್ಯಾಮಿಲಿಯವ್ರಿಗೂ ಕೂಡ ಇದು ಅನ್ವಯಿಸ್ತದೆ. ಮತ್ತೆ ನಾವು ಯಾರೇ ಕಂಪ್ಲೇಂಟ್ ಕೊಟ್ಟರು ಸಹ ನೀವು ಅಬ್ಸರ್ವ್ ಮಾಡಿರ್ಬೋದು, ಸುಮಾರಿಗೆ ಅದು ಅರ್ಥ ಆಗಲ್ಲ. ಸ್ಟೇಷನಿಗೆ ಬಂದ್ರೆ ಯಾರ್ದು ಕಂಪ್ಲೇಂಟ್ ಕೊಟ್ಟರು ಸಹ ನಾವು ತಗೋಬೇಕು ನಾವು, ಆಯ್ತಾ? ಆದ್ರೆ ನಾವು ಸ್ಟೇಷನಿಗೆ ಬಂದವ್ರನ್ನ ನಾವು ಯಾರೇ ಆಗ್ಲಿ, ಈಗ ಹೆಂಡತಿ ಗಂಡನ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ನಾವು ಅವ್ರನ್ನ ಕರೆಸ್ಬಿಟ್ಟು ಗಂಡ ಹೆಂಡತಿನ ಅಥವಾ ಯಾರು ಬಂದಿರ್ತಾರೆ ಅವ್ರನ್ನ ಕೂರಿಸಿ ಮಾತಾಡಿಸ್ತೀವಿ. ಆದ್ರೆ ಅದು ಒಂದೊಂದ್ಸಲ ಅಕಸ್ಮಾತ್ ಅದು ಬೇರೆ ಕಂಪ್ಲೇಂಟು ಆಗಿರ್ಬೋದು, ಅಕ್ಕಪಕ್ಕದವ್ರದ್ದು ಜಗಳದಲ್ಲೂ ಆಗಿರ್ಬೋದು. ಈಗ ಒಂದು ಮನೆಯವರು ಇನ್ನೊಂದು ಮನೆಯವ್ರ ಮೇಲೆ ಕೊಟ್ಟಾಗ ಆ ಕಂಪ್ಲೇಂಟ್ ಅವ್ರನ್ನ ಸಹ ನಾವು ಕರೆದು ಇಲ್ಲಿ ಕೂರಿಸಿ ಮಾತಾಡಿಸ್ತೀವಿ. ಅದು ಯಾಕೆ ಕೂರಿಸಿ ಮಾತಾಡಿಸ್ತೀವಿ ಅಂದ್ರೆ, ಈಗ ಹೆಂಡತಿ ಮುಂದೆ ನಾವು ಗಂಡನ ನಿಲ್ಲಿಸಿ ಮಾತಾಡ್ಸಿದ್ರೆ ಅವರಿಗೆ ತುಂಬಾ ಬೇಜಾರಾಗ್ತದೆ. ಕಂಪ್ಲೇಂಟ್ ಕೊಟ್ಟಿದ್ದಲ್ಲದೆ ನನ್ನ ಹೆಂಡತಿ ಮುಂದೆ ನನ್ನನ್ನ ನಿಲ್ಲಿಸಿ ಮಾತಾಡಿದ್ರು ಅಂತ ಅನ್ನೋದು ಅವ್ರ ತಲೆಗೆ ಜಾಸ್ತಿ ಆಗಿ ದ್ವೇಷಗಳು ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ನಾವು ಯಾರೇ ಬಂದ್ರು ಕೂರಿಸಿ ಮಾತಾಡ್ತೀವಿ. ಆದ್ರೆ ಅವ್ರು ಏನ್ ತಿಳ್ಕೊಳ್ತಾರೆ ಅಂತಂದ್ರೆ, ನಿಮಗೆ ಏನೋ ಅವರು ದುಡ್ಡು ಕೊಟ್ಟಿರ್ಬೇಕು ಅಥವಾ ಏನೋ ಒಂದು ಯಾವ ರೀತಿಯಲ್ಲಿ ನಿಮಗೆ ಏನೋ ಒಂದು ಇದು ಮಾಡಿರ್ತಾರೆ, ಅದಕ್ಕೋಸ್ಕರ ಅವ್ರನ್ನ ಕೂರಿಸಿದೀರಾ ಅಂತ. ಆ ತರ ಯಾವುದೇ ಕಾರಣಕ್ಕೂ ಇನ್ನು ಮುಂದಕ್ಕಾದ್ರೂ ಯಾರು ಸಹ ತಪ್ಪು ತಿಳ್ಕೊಬೇಡಿ. ನಾವು ನಿಮ್ಮ ಒಳ್ಳೆದಕ್ಕೆ ಒಂದು ಫ್ಯಾಮಿಲಿ ಮ್ಯಾಟರ್ನ ನಾವು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಮಾತಾಡಿ ನಾವು ಸಾಲ್ವ್ ಮಾಡಿದ್ದು ಇದೆ. ರೋಡಲ್ಲಿ ಹೋಗುವಾಗ ಸುಮಾರು ಜನರು ಬಂದ್ಬಿಟ್ಟು ನಮಗೆ ಹೇಳ್ತಾರೆ, ಮೇಡಮ್ ನಿಮ್ಮಿಂದ ನಮ್ಮ ಫ್ಯಾಮಿಲಿ ಈಗ ಚೆನ್ನಾಗಿದ್ದೀವಿ, ನಿಮ್ಮ ಸ್ಟೇಷನ್ ಇಂದ ಹೋಗುವಾಗ ನಾವು ಬೇರೆ ಬೇರೆ ಹೋದ್ವಿ, ನಿಮ್ಮ ಮಾತನ್ನೇ ನಮಗೆ ಬೇರೆ ಒಬ್ರು ಮಾತಾಡಿದ್ರು, ಆವಾಗ ನಮಗೆ ತಲೆಗೋಯ್ತು, ಹೌದು ನಾವು ಹೀಗಿರ್ಬೇಕು, ಹೀಗಿದ್ರೆ ಉತ್ತಮ ಅಂತ ಯೋಚನೆ ಮಾಡಿಕೊಂಡು ಈಗ ನಾವು ಗಂಡ ಮಕ್ಕಳೆಲ್ಲಾಗಿ ಒಟ್ಟಿಗೆ ಇದ್ದೀವಿ ಅಂತ ಎಷ್ಟೋ ಫ್ಯಾಮಿಲಿಗಳು ಹೇಳ್ತಾ ಇರ್ತವೆ. ಅದಕ್ಕೋಸ್ಕರ ನಾವು ಬೆಳಿಗ್ಗೆಯಿಂದ ಸಂಜೆವರೆಗೆ ಸಹ ಒಂದೊಂದ್ಸಲ ಕೇಸ್ ಮಾಡದೆ ಬರೀ ಬಾಯಿ ಮಾತಿನಲ್ಲಿ ನಾವು ಆ ಒಂದು ಕೇಸ್ನ ಮಾಡದೆ ಅವ್ರು ಚೆನ್ನಾಗಿರ್ಲಿ ಅಂತ ಅನ್ನೋದನ್ನ ನಾವು ತುಂಬಾ ನೋಡ್ತೀವಿ. ಅದಕ್ಕೋಸ್ಕರ ನೀವು ಅದಕ್ಕೆ ನಮ್ಮ ಜೊತೆ ಸಹಕಾರ ಕೊಡಬೇಕು. ಹಾಗೆ ಈಗ ನಾವು ಕಾನೂನು ಎಲ್ಲರಿಗೂ ಗೊತ್ತಿದೆ, ಅಂದ್ರೆ ಎಲ್ಲ ಕಂಪ್ಲೇಂಟ್ನ ನಾವು ತಗೋಬಹುದು, ಅದಕ್ಕೆ ಸೆಕ್ಷನ್ ಬೇಕು ಅಂತ ಏನಿಲ್ಲ. ಅದಕ್ಕೆ ನಾನು ಆ ಸೆಕ್ಷನ್ಗಳನ್ನ ಏನು ನಾವಿಲ್ಲಿ ಹೇಳ್ತಾ ಇಲ್ಲ. ಯಾವುದೇ ಸಂದರ್ಭದಲ್ಲಿ, ಯಾವುದೇ ತುರ್ತು ಸಂದರ್ಭದಲ್ಲಿ, ಯಾವುದೇ ಆಗಲಿ, ಯಾವುದೇ ತೊಂದರೆ ಆಗಲಿ, ನೀವು 112ಗೆ ಕರೆ ಮಾಡಿ. 112ಗೆ ಕರೆ ಮಾಡಿಬಿಟ್ಟು ಒಂದ್ಸಲ ಮಾಡಿಬಿಟ್ರೆ ನಮಗೆ ಅದು ಸಿಗೋದಿಲ್ಲ. ಯಾಕಂತಂದ್ರೆ ಇಡೀ ಬ್ಯಾಂಗ್ಳೂರಿಗೆ ಆಲ್ ಓವರ್ ಕರ್ನಾಟಕದ್ದು 112 ನಂಬರ್ ಮಾತ್ರ ಇರೋದು. ನಾವು ಒಂದು 4-5 ಸಲ ಟ್ರೈ ಮಾಡಬೇಕು. ಮತ್ತೆ ನಾವು ಯಾವ ಪ್ಲೇಸಲ್ಲಿ ಇದ್ದೀವಿ, ಯಾವ ಡಿಸ್ಟಿಕ್ಕಲ್ಲಿ ಇದ್ದೀವಿ ಅಂತ ಹೇಳೋದನ್ನ ಚೆನ್ನಾಗಿ ಅವರಿಗೆ ಹೇಳಬೇಕು. ಆವಾಗ ಒಂದು 5-10 ನಿಮಿಷದಲ್ಲಿ ನಮ್ಮ ಹತ್ರ ಆಗ ಇದು 112 ಜೀಪ್ ಬಂದು ನಮ್ಮ ಏನು ಪ್ರಾಬ್ಲಮ್ ಇದೆ ಅದನ್ನ ಸಾಲ್ವ್ ಮಾಡಿ ಕೊಡ್ತಾರೆ. ಈಗ ಸುಮಾರಿಗೆ ನಾವು ನೋಡ್ತೀವಿ, ಕೆಲಸ ಮಾಡೋರಾದ್ರೂ ಸಹ, ಕೂಲಿ ಕೆಲಸ ಮಾಡೋರಾದ್ರೂ ಸಹ ಒಂದು ವೆಹಿಕಲ್ನ ಲೋನಲ್ಲಿ ತಗೊಳ್ತಾ ಇದ್ದಾರೆ. ತಗೊಂಡ್ರೆ ತಪ್ಪಲ್ಲ, ಅದು ತಗೋಬೇಕು, ಎಲ್ಲರಿಗೂ ಒಂದು ವೆಹಿಕಲ್ ಇರಬೇಕು. ಆದ್ರೆ ಸುಮಾರು ಜನರು ಇದನ್ನ ಲಾಸ್ಟಲ್ಲಿ ಕೇಳ್ಕೋಬೇಕಾಯ್ತಾ, ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಗಾಡಿ ತಗೊಂತಾರೆ, ಅದು ಕೆಲವರು ಮೋಸ ಮಾಡಿ ಕೊಟ್ಟಿರ್ತಾರೆ, ಅದಕ್ಕೆ ಯಾವುದೇ ಡಾಕ್ಯುಮೆಂಟ್ಸ್ ಇರಲ್ಲ. ಪಾಪ ಸುಮ್ಮನೆ ತಗೊಂಡ್ಬಿಡ್ತಾರೆ, 30,000-40,000 ಕೊಟ್ಬಿಡ್ತಾರೆ ಒಂದು ಬೈಕಿಗೆ, ಅದರಲ್ಲಿ ಯಾವುದು ಡಾಕ್ಯುಮೆಂಟ್ಸ್ ಇರಲ್ಲ. ತಂದು ಒಂದು ಸ್ವಲ್ಪ ದಿವಸದಲ್ಲೇ ಆಕ್ಸಿಡೆಂಟ್ ಆಗ್ತದೆ, ಅದರಲ್ಲಿ ಇನ್ಶೂರೆನ್ಸ್ ಇರಲ್ಲ, ಮತ್ತೆ ತಗೊಂಡವರಿಗೆ DL ಇರಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬೇರೆ ಚಿಕ್ಕ ಪುಟ್ಟ ಗಾಯ ಆದ್ರೆ ಪರವಾಗಿಲ್ಲ, ಆಕ್ಸಿಡೆಂಟ್ ಆದ್ರೆ ಪರವಾಗಿಲ್ಲ. ನಾನೇ ಸುಮಾರು ಕೇಸ್ ಮಾಡಿದ್ದೀನಿ. ಇತ್ತೀಚೆಗೆ January 1 ಒಂದು ಮಾಡಿದ್ದೀನಿ. ಒಬ್ಬ ಎರೂರು ಫ್ಯಾಮಿಲಿ ಹೇಳ್ತೀನಿ ಅಂತ ನಾನು ಇದು ಮಾಡ್ಕೋಬೇಡಿ, ಪಾಪ ಅವ್ರಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಒಂದು ಹುಡುಗ ಬೈಕ್ ಹೊಸದಾಗಿ ತಗೊಂಡ, ಮತ್ತಿಂದ ಒಬ್ನಿಗೆ ಅಲ್ಲೇ ಇದು ಭವಾನಿ ಬೇಕ್ರಿ ಹತ್ರ ಹರಿಶ್ಚಂದ್ರಪುರದಲ್ಲಿ ಒಬ್ನಿಗೆ ಹೊಡ್ಕೊಂಡೋದ. ಅವನು ಕೋಮಕ್ಕೆ ಹೋದ, ಮಾರನೇ ದಿವಸ ಸತ್ತು ಹೋಗ್ಬಿಟ್ಟ. ಆ ಗಾಡಿಗೆ ಏನು ಇನ್ಶೂರೆನ್ಸೇ ಇಲ್ಲ. ಅದರಲ್ಲಿ ಇನ್ಶೂರೆನ್ಸ್ ಇದ್ರೆ ಏನಿಲ್ಲ ಅಂದ್ರೂ ಇವನಿಗೂ ಗಾಯ ಆಗಿರುತ್ತೆ, ಇವನಿಗೂ ಏನಾದ್ರೂ ಒಂದು ಕ್ಲೈಮಿಗೆ ಆಗುತ್ತೆ. ನಾವು ಲಾಯರ್ ಥ್ರೂ ಅಲ್ಲಿ ನಾವು ಏನಾದ್ರೂ ಕ್ಲೈಮಿಗೆ ಹಾಕೋಬಹುದು, ದುಡ್ಡು ಸಿಗುತ್ತೆ. ಹೋಗ್ಲಿ, ಸತ್ತು ಹೋದವನಿಗಾದ್ರೂ ಸ್ವಲ್ಪ ಅವ್ನ ಫ್ಯಾಮಿಲಿಗಾದ್ರೂ ಏನಾದ್ರೂ ಕೊಡ್ಬೇಕಲ್ಲ, ಪಾಪ ಸಿಗ್ಬೇಕಲ್ವಾ. ಇನ್ಶೂರೆನ್ಸ್ ಇಲ್ಲದಿದ್ರೆ ಏನೂ ಸಿಗಲ್ಲ. ಅದಕ್ಕೋಸ್ಕರ ಆದಷ್ಟು ವೆಹಿಕಲ್ ತೆಗಿವಾಗ, ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ತೆಗಿವಾಗ ನಮ್ಗೆ ಅದರಲ್ಲಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆಯಾ ಅಂತ ಯಾರನ್ನಾದ್ರೂ ಒಳ್ಳೆಯವ್ರನ್ನ ನೋಡ್ಬಿಟ್ಟು, ಒಂದು ಮಾದರಿ ಒಂದು ದೊಡ್ಡ ಲಾಯರ್ನ ಹಿಡಿಬೇಕಂತಿಲ್ಲ, ಒಂದು ಚಿಕ್ಕ ಲಾಯರ್ನ ಹಿಡಿದು
ತುಂಬ ಕಾಸ್ಟ್ಲಿ ಲಾಯರ್ನ ಅಲ್ಲ, ಒಂದು ಮಾದರಿ ಅಥವಾ ಯಾರನ್ನಾದ್ರೂ ಗೊತ್ತಿರೋರ್ನ ಕರ್ಕೊಂಡ್ಬಿಟ್ಟು ಆ ವೆಹಿಕಲ್ಗೆ ಡಾಕ್ಯುಮೆಂಟ್ಸ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು, ಪ್ಲಸ್ ನಮಗೆ ನಾವು DL ಮಾಡ್ಕೋಬೇಕು. ಡ್ರೈವಿಂಗ್ ಲೈಸೆನ್ಸ್ ಫಸ್ಟ್ ತಗೊಳ್ಳಿ, ಇಲ್ಲಾಂದ್ರೆ ಅದು ಭಾರಿ ಎಫೆಕ್ಟ್ ಆಗ್ತದೆ ನಮಗೆ. ನಾವು ಕೈಯಿಂದ ಈಗ ಅಕಸ್ಮಾತ್ ನಮಗೆ ಇನ್ಶೂರೆನ್ಸ್ DL ಯಾವ್ದು ಇಲ್ಲದಿದ್ರೆ, ಒಂದು ಆಕ್ಸಿಡೆಂಟ್ ಏನಾದ್ರೂ ಆಗಿ ಅವ್ನು ಸತ್ತೋಗ್ಬಿಟ್ರೆ ನಮ್ಮ ಕೈಯಿಂದ ನಾವು ಅವರಿಗೆ ಕೊಡಬೇಕಾಗ್ತದೆ. ಅದಕ್ಕೋಸ್ಕರ ಆದಷ್ಟು ಒಂದು ವೆಹಿಕಲ್ಗೆ DL, ಇನ್ಶೂರೆನ್ಸ್, RC ಪುಸ್ತಕ ಚೆನ್ನಾಗಿದೆಯಾ ಅಂತ ನೋಡ್ಕೋಬೇಕು, ಕರೆಕ್ಟ್ ಇದೆಯಾ ಅಂತ ನೋಡ್ಕೋಬೇಕು. ಮತ್ತೆ ಇನ್ಶೂರೆನ್ಸ್ ಮಧ್ಯರಾತ್ರಿ ಲ್ಯಾಪ್ಸ್ ಆಗ್ತದೆ. ನಮಗೀಗ ಇವತ್ತು ಮಧ್ಯರಾತ್ರಿಗೆ ನಮ್ದು ಇನ್ಶೂರೆನ್ಸ್ ಲ್ಯಾಪ್ಸ್ ಆಗ್ತದೆ ಅಂತ ಅನ್ನುವಾಗ ನಾಳೆಯಿಂದ ನಾವು ಗಾಡಿ ಓಡಿಸಬಾರ್ದು. ನಾವು ನಿಮಗೆಲ್ಲ ನಿಮ್ಮ ಮನೆಯವ್ರಿಗೂ ಕೂಡ ಹೇಳಿ ಅಂತ ಹೇಳ್ತಾ ಇದ್ದೀನಿ. ಸುಮಾರು ಇನ್ಸಿಡೆಂಟ್ಸ್ ಹೀಗೆ ಆಗ್ತದೆ. ಇನ್ಶೂರೆನ್ಸ್ ನಾಳೆ ಲ್ಯಾಪ್ಸ್ ಆಗುವಾಗ ನಾವು ಗಾಡಿ ತಗೊಂಡು ಹೋಗುವಾಗ ಆಕ್ಸಿಡೆಂಟ್ ಆಗೇ ಆಗ್ತದೆ. ಸುಮಾರಿಗೆ ನಾವು ನೋಡಿದ್ದೀವಿ. ಇನ್ಶೂರೆನ್ಸ್ ಇವತ್ತು ರಾತ್ರಿ ಮಿಡ್ ನೈಟ್ ಹೋಗಿ ಅದು ಲ್ಯಾಪ್ಸ್ ಆಗಿರುತ್ತೆ. ನಾವು ನಾಳೆ ಒಂದು ದಿವಸಕ್ಕೆ ಯಾಕೆ ಮುಂಚೆ ನಾವು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೋಬೇಕಂತಿರುತ್ತೆ. ನಾಳೆ ಮಾಡೋದ್ರೊಳಗೆ ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಕೈಯಿಂದ ಅದನ್ನ ಕಟ್ಟಬೇಕಾಗ್ತದೆ, ಆಯ್ತಾ? ಅದು ಎಷ್ಟು ಲಕ್ಷಾಂಗಟ್ಲೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ಇನ್ಶೂರೆನ್ಸ್ನ ಲ್ಯಾಪ್ಸ್ ಆಗಿದ ತಕ್ಷಣ ಅದನ್ನ ಪುನಃ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಆ ಇನ್ಶೂರೆನ್ಸ್ ಆಗೋವರೆಗೂ ಗಾಡಿನ ಓಡಿಸ್ಲಿಕ್ಕೆ ಮಕ್ಕಳಿಗಾದ್ರೂ ಕೊಡಬೇಡಿ. ಮತ್ತೆ ಇನ್ನೊಂದು, ಎಲ್ಲೇ ಆಕ್ಸಿಡೆಂಟ್ ಆದ್ರೂ ಕೂಡ ಯಾರನ್ನಾದ್ರೂ ಸೇರಿ ಹಾಸ್ಪಿಟ್ಲಿಗೆ ಸೇರಿಸುವಂತ ವ್ಯವಸ್ಥೆ ಮಾಡಿ. ನಾವು ಸುಮ್ಮನೆ ವಿಡಿಯೋ ಮಾಡಿಕೊಂಡು ಅದಿದ್ದು ನೋಡ್ತೀವಿ. ಸುಮಾರಿಗೆ ಆಕ್ಸಿಡೆಂಟ್ ಆದವ್ರನ್ನ ನಾವು ಹಾಸ್ಪಿಟ್ಲಿಗೆ ಸೇರಿಸದೆ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಆ ಕಾರಣ ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರನ್ನ ನಾವು ಕಂಪ್ಲೇಂಟಿಗೆ ತಗೊಳ್ಳೋದಿಲ್ಲ. ನೀವು ಬಂದು ಹೇಳಿ, ನನಗೆ ಬೇಡ, ನನಗೆ ಕಂಪ್ಲೇಂಟ್ ಏನು ಬೇಡ ಅಂತಾನೆ ಹೇಳಿ, ನಾವು ತಗೊಳ್ಳೋದಿಲ್ಲ. ಈಗ ಯೋಚನೆ ಮಾಡ್ಕೊಂಡಿರ್ಬೋದು, ಇಲ್ಲ ನೀವೇನು ಬಿಡ್ತೀರಾ ಅಂತ. ಇಲ್ಲ, ಸತ್ಯವಾಗ್ಲೂ ಅಷ್ಟೇ. ನಾನು ಈ ಸ್ಟೇಷನಲ್ಲಿ ಇರೋವರೆಗೆ ನೀವು ಬಂದು ಹೇಳಿ, ನಾನು ಕಷ್ಟದಲ್ಲಿ ಇರೋರಿಗೆ ಸಹಾಯ ಮಾಡಿದ್ದೀನಿ, ನನ್ನ ಹೆಸರು ಸೇರಿಸ್ಬೇಡಿ ಅಂತ ನಾನು ಸೇರ್ಸಕ್ಕೆ ಬಿಡೋದಿಲ್ಲ, ಆಯ್ತಾ? ಮತ್ತೆಂದ 18 ವರ್ಷದ ಒಳಗಿನ ಮಕ್ಕಳನ್ನ ನಾವು ಯಾವುದೇ ಕಾರಣಕ್ಕೆ ಗಾಡಿ ಕೊಟ್ಬಿಟ್ಟು ರೋಡಿಗೆ ಕಳಿಸ್ಬಾರ್ದು. ಯಾಕಂತಂದ್ರೆ ನಾವು ಸುಮಾರಿಗೆ ನಾವು ನೋಡಿದ್ದೀವಿ, ಏನೋ ಆಕ್ಸಿಡೆಂಟೇ ಆಗ್ಬೇಕಂತಿಲ್ಲ, ಗಾಡಿ ಕೊಟ್ಟಿದ್ದನ್ನ ನೋಡಿದ್ರು ಸಾಕು, ನಾವು ಆ ಗಾಡಿನ ಸೀಸ್ ಮಾಡಿಕೊಂಡು RC ಓನರ್ ಯಾರು RC ಓನರ್, ಆ RC ಓನರ್ಗೆ 25,000 ಮೇಲೇನೆ ನಾವು ಫೈನ್ ಹಾಕ್ತೀವಿ, ಅದು ಕೋರ್ಟಲ್ಲಿ. ಪ್ಲಸ್ 3 ವರ್ಷ ಜೈಲು ಶಿಕ್ಷೆ ಇದೆ. ಅದಕ್ಕೋಸ್ಕರ ಆದಷ್ಟು ನೋಡಿ, 18 ವರ್ಷದ ಒಳಗಿನ ಮಕ್ಕಳಿಗೆ ಯಾರಿಗೂ ಸಹ DL ಇರಲ್ಲ, DL ಮಾಡಲಿಕ್ಕೆ ಚಾನ್ಸಸ್ ಇಲ್ಲ. 18 ವರ್ಷ ಆದ್ಮೇಲೆ DL ಮಾಡೋಕ್ಕಾಗೋದು. ಅದಕ್ಕೋಸ್ಕರ ಯಾರು ಕೂಡ ತಮ್ಮ ಮಕ್ಕಳಿಗೆ, ಈಗ ನಮ್ಮ ಮಕ್ಕಳಾದ್ರೂ ಅಷ್ಟೇ ತಗೊಂಡೋಗ್ಬಿಡ್ತಾರೆ, ಆದರೆ ರೋಡಿಗೆ ತಗೊಂಡೋಗಲ್ಲ, ಅಲ್ಲಲ್ಲೇ ಓಡಿಸ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ರೋಡಿಗೆ ಮಾತ್ರ ಕೊಡಬೇಡಿ, ಭಾರಿ ಅನ್ಯಾಯ ಅದು. ಯಾಕಂತಂದ್ರೆ ಇನ್ಶೂರೆನ್ಸ್ DL ಏನು ಇಲ್ಲದೆ ಪಾಪ ಏನಾದರೂ ಬೇರೆಯವರಿಗೆ ಕುಟ್ಟಿ ಅದು ಸತ್ತೋಗ್ಬಿಟ್ರೆ ಅಥವಾ ಇವರಿಗೆ ಏನಾದರೂ ಆದರೆ ಆವಾಗ ಭಾರಿ ಎಫೆಕ್ಟ್ ಆಗ್ತದೆ. ಅದು ಯಾರಿಗೂ ಸಹ ದುಡ್ಡು ಸಿಗತ್ತೆ, ಭಾರಿ ಅನ್ಯಾಯ ಆಗ್ತದೆ. ಮತ್ತೆ ಈ ಮಾದಕ ವಸ್ತುಗಳಿಂದ ತುಂಬಾನೇ ನಮ್ಮ ಮನೆಯಲ್ಲಿ ಆಗಲಿ ಅಥವಾ ಸಮಾಜದಲ್ಲಿ ತುಂಬ ಮಾದಕ ವಸ್ತುಗಳಿಂದ ತುಂಬ ಗಲಾಟೆಗಳಾಗ್ತಾ ಇರ್ತದೆ. ಅದಕ್ಕೋಸ್ಕರ ಆದಷ್ಟು ಈಗ ಗಂಡಸರು ಹೇಳ್ತಾರೆ ಮನೆಯಲ್ಲಿ ನನಗೆ ತುಂಬಾ ಬೇಜಾರು ಅಂತ, ಹಾಗೆ ಹೆಂಗಸರಿಗೂ ಬೇಜಾರಾಗ್ತಿದೆ ಅಂತ ಹೇಳ್ಬಿಟ್ಟು ನಾವು ಹೆಂಗಸರು ಕುಡಿದ್ರೆ ಆಗಲ್ಲ ಅಲ್ವಾ, ನಾವೇ ಮನೆಯನ್ನ ನಿಭಾಯಿಸ್ತೀವಿ. ಅದಕ್ಕೆ ನಾನು ಸ್ಟೇಷನಿಗೆ ಬಂದಾಗ ಹೇಳ್ತೀನಿ, ಈಗ ಗಂಡಸರು ನೀವು ಕುಡಿತೀರಲ್ಲ ಬೇಜಾರಂತ, ನಾವು ಕುಡ್ಕೊಂಡ್ಬಿಟ್ರೆ ಏನ್ ಮಾಡ್ತೀರಾ ಮನೇನ ಅಂತ ನಾನು ಕೇಳ್ತೀನಿ. ಆದ್ರೆ ಮನೆಯಲ್ಲಿರುವ ಮಕ್ಕಳನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ. ಸುಮಾರಿಗೆ ಇವಾಗ ಆ ಮಾದಕ ವಸ್ತು ಅಂದ್ರೆ ಈಗ ಗಾಂಜಾದು ಸ್ವಲ್ಪ ಜಾಸ್ತಿ ಇದಾಗಿರೋದ್ರಿಂದ ಮನೇಲಿ ಎಲ್ಲ ಅವ್ರ ಬ್ಯಾಗ್ ಚೆಕ್ ಮಾಡೋದೆಲ್ಲ ಮಾಡಿ, ಇಲ್ಲಿ ಈ ಚಿಕ್ಕ ಈ ಚಾಕ್ಲೇಟ್ ಟೈಪ್ ಅಂತದ್ದು ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡಿರ್ತಾರೆ. ಸ್ಕೂಲ್ನಲ್ಲಿ ಸ್ವಲ್ಪ ನಮಗೆ ಕಂಪ್ಲೇಂಟ್ಗಳು ಬರ್ತಾ ಇರ್ತದೆ. ನಾವು ಸ್ಕೂಲಲ್ಲಿ ಹೋಗಿ ಒಂದೊಂದ್ಸಲ ನಾವು ಚೆಕ್ ಮಾಡ್ತಾ ಇರ್ತೀವಿ, ಒಂದೊಂದು ಮಕ್ಕಳದು ಬ್ಯಾಗಲ್ಲಿ ಸಿಕ್ಕಿರುತ್ತೆ, ಆದ್ರೆ ಅದನ್ನ ಯಾರಿಗೂ ಪಬ್ಲಿಕ್ ಮಾಡೋಕ್ಕೆ ಹೋಗ್ತಾ ಇಲ್ಲ ನಾವು. ಅದಕ್ಕೋಸ್ಕರ ಆದಷ್ಟು ಮಕ್ಕಳ ಬಗ್ಗೆ ಕಾಳಜಿ ಇರಲಿ, ಆದಷ್ಟು ನೋಡಿ. ಈ ಒಂದೊಂದು ಮನೆಯಲ್ಲಿ ಹೆಂಗಸರು ಕೂಡ ತುಂಬಾ ಕುಡಿದು ಗಲಾಟೆ ಮಾಡ್ತಾ ಇರ್ತಾರೆ. ಗಂಡಸರು ಹೆಂಗಸರು ಒಂದೇ ಮನೆಯಲ್ಲಿ ಕುಡಿದು ಗಲಾಟೆ ಮಾಡಿದ್ರೆ ಹಿಂಗ ಆಗ್ಬಹುದು. ಅದಕ್ಕೋಸ್ಕರ ಈ ಅಫೆನ್ಸ್ಗಳೆಲ್ಲ, ಈ ಅಪರಾಧಗಳೆಲ್ಲ ಆಗೋದು ನಮ್ಮ ಈ ಮಾದಕ ವಸ್ತುಗಳ ಸೇವನೆಯಿಂದನೇ. ಯಾವ ಈ ವಸ್ತುಗಳನ್ನ ಸೇವಿಸಿದಾಗ ನಮಗೆ ಕಿಕ್ ಬರುತ್ತೋ ಆ ವಸ್ತುಗಳನ್ನ ನಾವು ಸೇವಿಸದೇ ಇದ್ರೇನೆ ಉತ್ತಮ. ಈ ಮರ್ಡರ್ ಆಗಲಿ ಅಥವಾ ರೇಪ್ ಕೇಸ್ಗಳಾಗಲಿ, ರಾಬ್ರಿ ಆಗಲಿ, ಎಲ್ಲ ಕೂಡ ಈ ಮಾದಕ ವಸ್ತುಗಳಿಂದನೇ ನಮಗೆ ನಾವು ಏನು ಮಾಡಬೇಕಂತ ಗೊತ್ತಿರಲ್ಲ. ಆ ಟೈಮಲ್ಲಿ ನಾವು ಈ ಅಫೆನ್ಸ್ಗಳನ್ನ ಮಾಡ್ತೀವಿ. ಅದಕ್ಕೋಸ್ಕರ ಆದಷ್ಟು ನಮ್ಮ ಮನೆಯವ್ರ ಬಗ್ಗೆ ಆಗಲಿ, ಈಗ ನಮ್ಮ ಅರುಣ್ ಸರ್ ಅವರೇ ಹೇಳಿದ್ರು, ಯಾವುದೋ ಇದು ಈ ಸಾರಾಯಿ ಕುಡಿಯೋರ್ನೆಲ್ಲ ಬಿಡಿಸಿದ್ವಿ ನಾವು ಎಷ್ಟೋ ಜನರನ್ನ ಅಂತ ನೋಡಿ. ನಾವಿಗೆ ಸುಮಾರಿಗೆ ನಾವು ಕಂಪ್ಲೇಂಟ್ ಬರ್ತಾ ಇರ್ತದೆ, ಕುಡಿದು ಗಲಾಟೆ ಮಾಡಿದ್ರು ಅಂತ. ಆದಷ್ಟು ನೋಡ್ಬಿಟ್ಟು ಆ
ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಕುಡಿಯೋದಾಗೆ ಮಾಡಿದರೆ ಮನೆಯಲ್ಲಿ ಸಮಾಜದಲ್ಲಿ ಎಷ್ಟೋ ಅಫೆನ್ಸ್ಗಳನ್ನ ಅಪರಾಧಗಳನ್ನ ತಡೆಗಟ್ಟಬಹುದು ಅಂತ ಹೇಳ್ತೀನಿ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.